ನಾನು ಈ ಮನೆ ಕಟ್ಟಲ ಮಗ. ನಮ್ಮ ಆಸ್ತಿಗೂ ಹಣಕ್ಕೂ ಜವಾಬ್ದಾರ. ಬೆಕ್ಕೆ ಬಿಟ್ಟ ಮೇಲೆ ಜವಾಬ್ದಾರಿಗೆ ಆ ಲಕ್ಷ್ಮಿ ಸಾಯೋದ್ರ ಬದಲು ನೀನು ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ ತಾಯಿ, ಮಾತಿ ಮಾತಿ ಬೆಳೆದು ಕೂತರೆ ಪ್ರಯೋಜನವಿಲ್ಲ. ಮಿಸ್ಟರ್ ಕೇಶು, ಎಲ್ಲಿ ನಿಮ್ಮ ಮಾವ? ಅವನ್ ಕರೀರಿ ಮಾತಾಡೋಣ. ಅವನು ಬರೋದಿಲ್ಲ. ಈ ಚಂಡಾಲ್ ಹತ್ರ ಮಾತಾಡೋದಿಲ್ಲ ಅಂತ ಅವನು ಶಬ್ದ ಮಾಡಿದ್ರು. ನೀನೇನಾದ್ರೂ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಮಾತಾಡಿ. ನೀವು ಸ್ವಲ್ಪ ಸುಮ್ಮನಿರ್ತೀರಾ ತಾಯಿ? ಅದೇ ಆದ್ರೆ ಸುಮ್ಮನಿರೋದು. ಇವನ್ನ ಓದಿಸಿ ಮದುವೆ ಮಾಡಿ ಕೆಲಸ ಕೊಡಿಸಿ ದೊಡ್ಡ ಮನುಷ್ಯನ ಮಾಡಿರೋ ಆ ಪುಣ್ಯಾತ್ಮನ್ನೇ ದೂರ್ತಾ ಇದ್ದಾನಲ್ಲ ಈ ಪಾಪಿ. ಇದನ್ನೆಲ್ಲ ಕೇಳಿಕೊಂಡು ಸುಮ್ಮನಿರ್ಲು ಅಥವಾ ಈ ಪಾಪಿಗೆ ಜನ್ಮ ಕೊಟ್ಟ ಈ ಹೊಟ್ಟೆನ ಎರ್ಕೊಂಡು ಸಾಯ್ಲು. ಮಾತಾಡಿದ್ರೆ ಕಣ್ಣೀರು ಸುರಿಸೋದು ಒಂದೇ ಗೊತ್ತಿರೋದು ಈ ಹೆಂಗಸರಿಗೆ. ತಂದೆ ತಾಯಿ ಇಲ್ದೆ ಪರದೇಶಿಯಾಗಿದ್ದೋನು ಅವನು. ನಮಗಿಲ್ದಿದ್ರು ಅವನಿಗೆ ಹಣ ಸಹಾಯ ಮಾಡ್ತಿದ್ದೋನು ನಮ್ಮಪ್ಪ. ನಮ್ಮಪ್ಪ ಸತ್ಮೇಲೆ ಅವನಿಗೆ ಯಾರು ಆಶ್ರಯ ಕೊಡ್ತಿದ್ರು? ಪರದೇಶಿಯಾಗಿ ಬೀದಿಲಿ ಅಲಿಬೇಕಾಗಿದ್ದವನು ಇಲ್ಲಿಗೆ ಬಂದ ಅನ್ನಕ್ಕೆ ದುಡ್ದು ಉದ್ಧಾರ ಮಾಡ್ತೀನಿ ಅಂತ ಆಟ ಕಟ್ಟ. ಈಗ ಸಿಕ್ಕದ್ದೆಲ್ಲ ದೋಚ್ಕೊಂಡು ಇಷ್ಟ ಬಂದ ಗುಡಾಯಿಸ್ತಾ ಇದ್ದಾನೆ. ಅವನೇನಮ್ಮ ನಮಗ್ ಮಾಡಿರೋದು? ಖಂಡ ಕಣಮ್ಮ. ನಿನ್ನಮ್ಮ ಮರ್ಯಾದಸ್ನಾಗಿದ್ದಿದ್ರೆ ಅಪ್ಪನ ತಿಥಿ ಮುಗಿದ್ಬಿಟ್ರೆ ಹೊರಟಾಗ್ತಾ ಇದ್ದ. ಇನ್ನು ಇಲ್ಲಿ ಯಾಕೆ ಬೇರೆ ಬಿಟ್ಕೊಂಡು ಕೂತಿದ್ದಾನೆ ಗೊತ್ತೇನು? ನಮ್ಮ ಅನ್ನ ತಿನ್ನಕ್ಕೆ. ಅವನು ತಿಂತಾ ಇರೋ ಅನ್ನ ನಮ್ದು, ಅವನು ಉಡ್ತಾ ಇರೋ ಬಟ್ಟೆ ನಮ್ದು, ಅವನಿರೋ ಮನೆ ನಮ್ದು. ಅಮ್ಮ, ತಾಯಿ, ಮುರಿದು ಬೀಳ್ತಾ ಇದ್ದ ಸಂಸಾರಕ್ಕೆ ಹೊಟ್ಟೆ ತುಂಬಾ ಅನ್ನ ಕೊಟ್ಟು ಕಾಪಾಡಿದೆ ನೀನು. ಹೀಗೆ ನಿನ್ನ ಸೇವೆ ಬಿಟ್ಟು ನಾನು ದೂರ, ಬಹುದೂರ ಹೋಗ್ತಾ ಇದ್ದೀನಿ. ನಾನು ಹೋದೆ ಅಂತ ಕೋಪ ಮಾಡ್ಕೋಬೇಡ ತಾಯಿ. ನನ್ನ ಮೇಲೆ ಹೇಗೆ ಅನುಗ್ರಹ ಇಟ್ಟು ಕಾಪಾಡ್ತೀವೋ ಹಾಗೆ ಎಲ್ಲರ ಮೇಲೂ ಅನುಗ್ರಹ ಇಟ್ಟು ಕಾಪಾಡು. You learned fool. ನೋಡೋ, ಕಣ್ಬಿಟ್ಟು ನೋಡೋ, ಇವಳೇ ತಾನೇ ನೀ ಬೆಳಗಾಂನಲ್ಲಿ ನೋಡಿದ್ದು? ಹೌದು. ಹಣ ಎಲ್ಲ ತಗೊಂಡಾಗ ಮಾವ ಇವಳಿಗೆ ಸುರಿತಾ ಇದ್ದಾನೆ ಅಂತ ತಾನೇ ನೀ ಹಾರಾಡ್ತಾ ಇರೋದು? ಹೌದು. ಈಗ ಯಾರು ಗೊತ್ತೇನು? ದುಡ್ಡು ದೇಹ ಮಾರ್ಕೋತಾ ಇರೋ ಬಜಾರಿ ಹೆಂಗ್ ನಮ್ಮ ಮಾವನ ಕೀಪು. ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ದಿಕ್ಕಿಲ್ದೆ ಹೆಂಗ್ಸು ದುಡ್ಡು ಕೊಟ್ಟು ಸಾಕ್ತಾ ಇರೋದನ್ನ ಕಂಡು ನಿಮ್ಮ ಮಾವನಿಗೆ ಕೆಟ್ಟ ಹೆಸರು ಇಡ್ಬೇಡ. ನಾನ್ ಬಜಾರಿ ಹೆಂಗ್ಸು ಅಲ್ಲ, ದುಡ್ಡು ದೇಹ ಮಾರ್ಕೋತಾನೂ ಇಲ್ಲ. ನಾನು ನಿನ್ನ ಹಾಗೆ ನಿಮ್ ತಂದೆ ರಕ್ತದಿಂದಲೇ ಹುಟ್ಟಿರೋ ನಿನ್ನ ಅಕ್ಕ ಡಾಕ್ಟ್ರೆ, ಅವಳು ಹೇಳ್ತಿರೋದು ನಿಜವೇ? ನಿಜ. ಹಾಗಾದ್ರೆ ಇಷ್ಟು ದಿವಸ ನೀವು ನಂಗೆ ಯಾಕೆ ಹೇಳಿಲ್ಲ? ಹೇಳ್ಬೇಡ ಅಂತ ನಮ್ ಬಾಯಿ ಕಟ್ಟು ಹಾಕಿದ್ನಮ್ಮ ನಿಮ್ ಗಂಡ. ನಿಮ್ ಮದುವೆ ಆಗೋದಕ್ಕೂ ಮುಂಚೆ ಒಂದ್ಸಾರಿ ಜಾರ್ ಬಿದ್ದ. ಅದ್ರ ಫಲವೇ ಈ ಶರಾವತಿ. ಬೆಳೆದು ದೊಡ್ಡವಳಾದ, ಹುಟ್ಟಾಗ ಮದುವೆನೂ ಮಾಡಿದ್ವಿ. ಈ ಮಗು ಹುಟ್ಟ ಮೇಲೆ ಇವಳು ಗಂಡ ತೀರು ಹೋದ. ಇವಳು ಕಾಪಾಡೋ ಭಾರನ ನಾನೇ ರಾಜೀವನಿಗೆ ವಹಿಸಿದ್ದೆ. ಅಂದಿನಿಂದ
ಮಗಳಿಗಿಂತೂ ಹೆಚ್ಚಾದ ಮಮತೆಯಿಂದ ಕಾಪಾಡ್ಕೊಂಡ್ ಬಂದಿದ್ದಾನೆ. ಈ ಕಥೆನ ನಾನು ನಂಬೇಕೇನು? ಅದು ನಿನಗೆ ಸೇರಿದ್ದು. ಆದ್ರೆ ದೇವರ ಸಾಕ್ಷಿಯಾಗಿ ನಾ ಹೇಳಿದ್ದು ಸತ್ಯ, ಶರಾವತಿ ಹೇಳಿದ್ದು ಸತ್ಯ. ಹೌದು ಕೇಶವ, ಯಾವ ಜನ್ಮದಲ್ಲಿ ಅವ್ರು ನಂಗೆ ತಂದೆ ಆಗಿದ್ರು, ನಾನು ಯಾವ ಜನ್ಮದಲ್ಲಿ ಅವ್ರ ಮಗಳಾಗಿದ್ದು. ಈ ಜನ್ಮದಲ್ಲಿ ನಿಮ್ ತಂದೆ ಮಗಳಾಗಿ ಹುಟ್ಟಿ ರಾಜೀವನ್ ಮಗಳಾಗಿ ಬದುಕಾಗಿಸ್ತಾ ಇದ್ದೀನಿ. ನಿನ್ ಮನೆಗೆ ಬಂದಿದ್ದಾಗ ನನಗೆ ಯಾಕೆ ಈ ವಿಷಯ ತಿಳಿಸ್ಲಿಲ್ಲ? ಕೇಳಿದ್ರೆ ಹೇಳ್ತಾನೆ ಇದ್ದೆ. ಫೋಟೋ ಮನೆ ಯಜಮಾನ್ದು ಅಂದ ತಕ್ಷಣ ಸರಕ್ಕಂತ ಹೊರಟೋದೆ. ಹಾಗೆ ಹೇಳಿ ನನ್ನ ತಲೆ ಕೆಡಿಸ್ಬಿಟ್ಟೆ, ಮನಸ್ಸಿಗೆ ಮುಳ್ಳಿಟ್ಟೆ. ಮಾವನ ಮುಂದೆ ನನ್ನ ಅಲ್ಪನ್ ಮಾಡ್ಬಿಟ್ಟೆ ಅಕ್ಕ, ಅಲ್ಪನ್ ಮಾಡ್ಬಿಟ್ಟೆ. ಕೇಶವ, ತಂದೆ ಹಾಕಿ ಸಾಕ್ತಿರೋ ಮನುಷ್ಯ ಮನೆಗೆ ಯಜಮಾನ ಅಲ್ದೆ ಮತ್ತೇನು? ಮಾವ, ಮಾವ ಬೆಡ್ರೂಮ್ ನಲ್ಲಿ ಮತ್ತೆಲ್ಲಿಗೆ ಹೋದ್ರು? ಈ ಶಾಲ್ ನಿಮ್ಗೆ ಯಾರು ಕೊಟ್ರು? ಯಾರಪ್ಪನ ಕೊಟ್ರು? ಅವ್ರು ಯಾವ ಕಡೆ ಹೋದ್ರು? ಚಕ್ರಪಾಣಿ, ರಾಜೀವ ಸಿಕ್ನೇನು? ಇಲ್ಲಮ್ಮ, ನಮಗ್ ಗೊತ್ತಿರೋ ಕಡೆ ಎಲ್ಲ ಹುಡುಕದು. ಮಾವನ ವಿಚಾರ ಎಲ್ಲೂ ಏನು ಗೊತ್ತಾಗ್ಲಿಲ್ಲ. ಮಾವ ಎಲ್ಲೂ ಸಿಗಲಿಲ್ಲಮ್ಮ. ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೋ. ಅವನ್ ತಿನ್ನೋ ಅನ್ನ ಉಡೋ ಬಟ್ಟೆ ಎಲ್ಲ ನಮ್ದು ಅಂತ ಬೊಗಳ್ದಲ್ಲೋ. ಆ ಮಾತು ಕೇಳಿ ಈ ಮನೆಯೂ ಬೇಡ ಅನ್ನವೂ ಬೇಡ ಅಂತ ಎಲ್ಲಿ ಬರ್ತೋದ್ನೋ ಏನು. ಸಾಕಾರೆ ಈ ಮನೆಗೆ ಹಿರೇ ಮಗ ಅಂತ ಯಾರ ಮೇಲೆ ರಾಜೀವ ತುಂಬಾ ಪ್ರೀತಿ ಇಟ್ಟಿದ್ನು ಅಂತ ನನ್ನ ರಾಜೀವನ್ನ ಈ ಪಾಪಿ, ಈ ಚಂಡಾಲ ಮನೆಯಿಂದ ಕಳಿಸ್ಬಿಟ್ಟ. ಸಾವುಕಾರ್ರೆ ಕಳಿಸ್ಬಿಟ್ಟ. ಎಲ್ಲ ತಿಳಿತವ್ವ. ನಾನು ಊರಾಗಿದ್ದಿದ್ರೆ ಇಷ್ಟೊಂದು ನಡೆಯಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ. ಎಲ್ಲ ಶಿವನಿಚ್ಛೆ. ರಾಜೀವಪ್ಪ, ನೀವವತ್ ಏನಂದ್ರಿ? ಸಾವುಕಾರ್ರಿ, ನಾನು ಏನ್ ಬೇಕಾದ್ರೂ ಕಳ್ಕೊತೀನಿ, ನಿಮ್ಮನ್ ಮಾತ್ರ ಕಳ್ಕೊಳಕ್ಕೆ ನಾನು ತಯಾರಾಗಿಲ್ಲ ಅಂದ್ರಿ. ಹೌದಾ? ಇವತ್ತು ನನ್ನ ನೀವು ಕಳ್ಕೊಂಡ್ರು, ನಿಮ್ಮನ್ನ ನಾನು ಕಳ್ಕೊಂಡು ಶಿವನೇ ಬರ. ರಾಜೀವಪ್ಪ, ಎಲ್ಲಾದ್ರೂ ಇರಿ, ಹೆಂಗಾದ್ರೂ ಇರಿ, ಎಲ್ಲಿದ್ರು ಈ ಮಕ್ಕಳನ್ನು ಊರನ್ನು ಅರಸ್ತಾ ಇತ್ತು. ನಿಮ್ಮಂತ ಸತ್ವಂತರ ಆಶೀರ್ವಾದ ಎಂದೂ ಹುಸಿ ಆಗಕ್ಕಿಲ್ಲ. ಆದ್ರ ಬಲದಲ್ಲಿ ಎಲ್ಲ ಸುಖವಾಗಿ ಬಾಳ್ತಾರೆ, ಊರು ಸುಭಿಕ್ಷವಾಗಿರ್ತದೆ.